ಇವರೇನಾದರೂ ನೀವು ಸಿಂಪಲ್ ಅಂತ ಥಿಂಕ್ ಮಾಡಿದ್ರೆ ನಿಮ್ಮ ಬಿಗ್ ಮಿಸ್ಟೇಕ್. ಆ್ಯಂಡ್ ಇವರ ಇನ್ನೊಂದು ಹೆಸರೇ ಪರ್ಫೆಕ್ಷನಿಸ್ಟ್. ಅವ್ರು ಯಾರು ಅಂತ ನೀವು ಆಲ್ರೆಡಿ ಗೆಸ್ ಮಾಡಿರ್ತೀರಾ. ಹೆಲೋ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಝೋಡಿಯಾಕ್ ಸೀರೀಸ್. ಆ್ಯಂಡ್ ಇವತ್ತು ನಾವು ಮಾತಾಡ್ತಾ ಇದ್ದೀವಿ ಕನ್ಯಾ ರಾಶಿಯವ್ರ ಬಗ್ಗೆ, ವರ್ಗರ್ಸ್ ಅವರ ಬಗ್ಗೆ. ಸೊ ಇವರು ತುಂಬ ಪರ್ಫೆಕ್ಷನಿಸ್ಟ್ ಅಂತ ಹೇಳಿದ್ನಲ್ವಾ. ಎಸ್, ಇವರು ಏನೇ ಮಾಡಿದ್ರೂ ಪರ್ಫೆಕ್ಟಾಗಿ ಇರಬೇಕು ಅಂತ ಇವರು ಬಯಸ್ತಾರೆ. ಸೊ ಇವತ್ತಿನ ವಿಡಿಯೋ ಅಲ್ಲಿ ನಾವು ಇವರ ಬಗ್ಗೆ ಎಕ್ಸ್ಪೋಸ್ ಮಾಡೋಣ, ಅಂದರೆ ಎಕ್ಸ್ಪ್ಲೋರ್ ಕೂಡ ಮಾಡೋಣ ಆ್ಯಂಡ್ ಜಾಸ್ತಿ ತಿಳ್ಕೊಳ್ಳೋಣ. ವರ್ಗರ್ಸ್ ಅಂದರೆ ಹೇಗಿರ್ತಾರೆ, ಲವ್ ಅಲ್ಲಿ ಹೇಗಿರ್ತಾರೆ, ರಿಲೇಷನ್ಶಿಪ್ಪಲ್ಲಿ ಹೇಗಿರ್ತಾರೆ, ವರ್ಕ್, ಕರಿಯರ್, ಅವರ ಜನರಲ್ ಪರ್ಸ್ನಾಲಿಟಿ ಟ್ರೇಟ್ಸ್ ಏನಿರುತ್ತೆ ಅಂತ ಇವತ್ತು ನಮಗೆ ಈ ವಿಡಿಯೋ ಅಲ್ಲಿ ಗೊತ್ತಾಗುತ್ತೆ. ಸೊ ವಿಡಿಯೋ ಲಾಸ್ಟ್ ತನಕನೂ ನೋಡಿ. ಸೊ ವರ್ಗೋ ಅವರು, ಸೊ ದಿಸ್ ಸೈನ್ ಇಸ್ ರೂಲ್ಡ್ ಬೈ ಮರ್ಕ್ಯುರಿ, ಅಂದರೆ ಬುಧ ಗ್ರಹ. ಸೊ ಬುಧ ಗ್ರಹ ಏನು ಸಿಗ್ನಿಫೈ ಮಾಡುತ್ತೆ ಹೇಳಿ? ಕಮ್ಯುನಿಕೇಷನ್, ಇಂಟೆಲಿಜೆನ್ಸ್, ಅನಾಲಿಟಿಕಲ್ ಸ್ಕಿಲ್ಸ್ ಆ್ಯಂಡ್ ಲಾಡ್ ಆಫ್ ಇವೆಲ್ಲನೂ ಇವ್ರದ್ದು ಸ್ಟ್ರೆಂತ್ ಆಗಿರುತ್ತೆ. ಬಿಕಾಸ್ ಇವರ ಅಧಿಪತಿ ಬಂದ್ಬಿಟ್ಟು ಮರ್ಕ್ಯುರಿ ಅಲ್ವಾ. ಸೊ ತುಂಬ ಬುದ್ಧಿವಂತರಾಗಿರ್ತಾರೆ. ಆ್ಯಂಡ್ ಅನಾಲಿಟಿಕಲ್ ಸ್ಕಿಲ್ಸ್ ಅಂತ ಹೇಳಿದ್ನಲ್ಲ, ಸೊ ನೀವು ಯಾವುದೇ ಟಾಸ್ಕ್ ಕೊಡಿ, ಯಾವುದೇ ಇವರ ಕೆಲಸದಲ್ಲಿರಲಿ, ದೇ ನೋ ಹೌ ಟು ಡೂ ದ್ಯಾಟ್ ಜಾಬ್. ಅಷ್ಟು ಪರ್ಫೆಕ್ಟ್ ಆಗಿರ್ತಾರೆ. ಆ್ಯಂಡ್ ಪರ್ಫೆಕ್ಷನಿಸ್ಟ್ ಅಂತ ಬಂದಾಗ ನೀವು ಅದೇ ಜಾಬಲ್ಲಿನೂ ಇವರು ಪರ್ಫೆಕ್ಟ್ ಆಗಿರ್ತಾರೆ. ಪ್ಲಸ್ ಅವ್ರಿಗೆ ನೀವು ಸಣ್ಣ ಪುಟ್ಟ ಕೆಲಸನೂ ಕೊಡಿ, ಅದರಲ್ಲೂ ಇವಾಗ ನೀವು ಫಾರ್ ಎಕ್ಸಾಂಪಲ್ ಚಾಪಿಂಗ್ ವೆಜಿಟೇಬಲ್ಸ್ ಕೊಟ್ಟರು ನೀವು, ದೇ ಆರ್ ಲೈಕ್ ಇದು ಈ ಶೇಪಲ್ಲೇ ಇರಬೇಕು, ದಿಸ್ ಶುಡ್ ಬಿ ಇನ್ ಡೈಮಂಡ್ ಕಟ್, ದಿಸ್ ಶುಡ್ ಬಿ ಸ್ಲೈಸ್, ದಿಸ್ ಶುಡ್ ಬಿ ಲೈಕ್ ಈ ಥರ ಅಂತ ಅವರು ತುಂಬ ಸ್ಪೆಸಿಫಿಕ್ ಆಗಿ ಅವರು ಪ್ರತಿಯೊಂದು ಥಿಂಗ್ಸು ಮಾಡ್ತಾರೆ, ಆಯಿತಾ. ಆ್ಯಂಡ್ ಈವನ್ ವೆನ್ ಇಟ್ ಕಮ್ಸ್ ಟು ಡ್ರೆಸ್ಸಿಂಗ್ ಅಪ್ ಆಲ್ಸೋ, ಅದರಲ್ಲೂ ಅಷ್ಟೇ ಸುಮ್ಮನೆ ಯಾವುದೋ ಏನೋ ಹಾಕೊಳ್ಳಲ್ಲ ಅವರು. ದೆಲ್ಸಿ ಯಾವ ಅಕೇಶನ್ಗೆ ಹೋಗ್ತಾ ಇದ್ದೀನಿ, ಯಾವ ಥರ ಪ್ಲೇಸ್ ಇದೆ, ಜನ ಅಲ್ಲಿ ಯಾವ ಥರ ಇರ್ತಾರೆ, ಆ್ಯಂಡ್ ಸೆಕೆ ಇದೆಯಾ, ಚಳಿ ಇದೆಯಾ, ಮಳೆ ಇದೆಯಾ, ಬಿಸಿಲಿದೆಯಾ, ಇದು ಎಲ್ಲನೂ ನೋಡಿ ಅವರು ಡಿಸೈಡ್ ಮಾಡ್ತಾರೆ ಯಾವ ಬಟ್ಟೆಯನ್ನು ಹಾಕ್ಕೊಳ್ಬೇಕು ಅಂತ. ಆ್ಯಂಡ್ ದೆಲ್ ಆಲ್ಸೋ, ಆ್ಯಂಡ್ ದೆರ್ ಆರ್ ಸಮ್ ಪೀಪಲ್ ಹೂ ಆರ್ ಲೈಕ್ ದೇಲ್ ಈವನ್ ನೋ ಯಾವ ಬ್ಯಾಕ್ಗ್ರೌಂಡಲ್ಲಿ ಅವರು ಕೆಲಸ ಮಾಡ್ತಾರೆ, ಯಾವ ಥರ ಫೋಟೋಸ್ ತೊಗೋಬೇಕು, ಯಾವ ಕಲರ್ ಕಾಂಟ್ರಾಸ್ಟ್ ಹಾಕ್ಕೊಳ್ಬೇಕು, ಇಷ್ಟೆಲ್ಲ ಅವ್ರಿಗೆ ಒಂದೇ ಸತಿ ಇದೆಲ್ಲ ಬ್ರೈನಲ್ಲಿ ಓಡಾಡ್ತಾ ಇರುತ್ತೆ. ಸೊ ದೇಲ್ ಬಿ ದೇರ್ ಬ್ರೈನ್ಸ್ ವಿಲ್ ಬಿ ರನ್ನಿಂಗ್ ಫಾಸ್ಟ್ ಆ್ಯಂಡ್ ಸ್ಪೀಡ್. ಯಾಕಂದರೆ ಬುಧ ಗ್ರಹ ಅಂತ ಹೇಳಿದ್ನಲ್ವ ಇವರ ಅಧಿಪತಿ. ಆ್ಯಂಡ್ ಮರ್ಕ್ಯುರಿ ಇಸ್ ದ ಫಾಸ್ಟೆಸ್ಟ್ ಪ್ಲಾನೆಟ್ ಟು ರಿವಾಲ್ವ್ ಅರೌಂಡ್ ಸನ್. ಇವರಂತೂ ಫಸ್ಟ್ ಆಫ್ ಆಲ್ ಬುದ್ಧಿವಂತರು ಇರ್ತಾರೆ. ಆ್ಯಂಡ್ ನಿಮ್ಮ ಹತ್ರ, ನಿಮ್ಮ ಆಸ್ಪಾಸ್ ಅಥವಾ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಅಥವಾ ನಿಮ್ಮ ಫ್ಯಾಮ್ಲಿಲಿ ಯಾರಾದರೂ ಕನ್ಯಾ ರಾಶಿಯವರಿದ್ರು ಅಂದರೆ ನಿಮಗೆ ನೀವು ಅಬ್ಸರ್ವ್ ಮಾಡಿರ್ತೀರಾ. ಆ್ಯಂಡ್ ನನಗೆ ಕಾಮೆಂಟ್ಸಲ್ಲಿನೂ ಕೂಡ ನೀವು ತಿಳಿಸಿ ಏನಂದರೆ, ಸೊ ದೆಲ್ ನೋಟಿಸ್, ಎಲ್ಲನೂ ನೋಟಿಸ್ ಮಾಡ್ತಾರೆ ಅವರು, ಪ್ರತಿಯೊಂದು ನೋಟಿಸ್ ಮಾಡ್ತಾರೆ. ಕೆಲವರು ನೋಟಿಸ್ ಮಾಡಿ ಹೇಳ್ತಾರೆ, ಕೆಲವರು ನೋಟಿಸ್ ಮಾಡಿ ಏನೂ ಹೇಳಲ್ಲ, ಸುಮ್ಮನೆ ಆಗಿಬಿಡ್ತಾರೆ. ಆ್ಯಂಡ್ ಕೆಲವ್ರಿಗೆ ಹೆಂಗಿರುತ್ತೆ ಅಂದರೆ, ನೈಟಲ್ಲಿ ಮಲ್ಕೋಬೇಕಂದ್ರೆ ಬಿಫೋರ್ ಗೋಯಿಂಗ್ ಟು ಬೆಡ್ ದೆಲ್ ಬಿ ಲೈಕ್, ಗ್ಯಾಸ್ ಆಫ್ ಇದೆಯೋ ಇಲ್ವೋ, ಲೈಟ್ ಸ್ವಿಚ್ ಆಫ್ ಆಗಿದೆಯೋ ಇಲ್ವೋ, ಅಥವಾ ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ಡೇ ಟೈಮಲ್ಲಿ ದೆಲ್ ಬಿ ಲೈಕ್ ಎಲ್ಲ ಆಫ್ ಮಾಡಿದೀನೋ ಇಲ್ವೋ, ಎಲ್ಲ ಗೀಸರ್ ಆಫ್ ಇದೆಯೋ ಇಲ್ವೋ. ಸೊ ದೇ ಥಿಂಕ್ ಅಬೌಟ್ ದೇರ್ ಫ್ಯಾಮಿಲಿ, ದೇ ಥಿಂಕ್ ಅಬೌಟ್ ದೇರ್ ಹೌಸ್, ದೇ ಥಿಂಕ್ ಅ ಲಾಟ್ ಬೇಸಿಕ್ಲಿ. ಲೈಕ್ ಅವ್ರಿಗೆ ಸೇಫ್ಟಿ ಫಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ ಅವರ ಲೈಫಲ್ಲಿ. ಸೇಫ್ಟಿ ಆಫ್ ದೆಮ್ಸೆಲ್ವ್ಸ್ ಆ್ಯಂಡ್ ಸೇಫ್ಟಿ ಆಫ್ ದೇರ್ ಫ್ಯಾಮಿಲಿ, ಈ ಥರ ತುಂಬ ಕೇರಿಂಗ್ ನೇಚರ್ ಅವರು ಇರ್ತಾರೆ ಅವರು. ಪ್ಲಸ್ ಆಲ್ಸೋ ದೇ ಲವ್ ವರ್ಕಿಂಗ್, ಅವ್ರಿಗೆ ಕೆಲಸ ಮಾಡೋದಂದರೆ ತುಂಬ ಇಷ್ಟ. ಬಿಕಾಸ್ ಈ ಬುಧ ಗ್ರಹ ಇರೋದ್ರಿಂದ ತುಂಬ ಅವರು ಇಂಟೆಲಿಜೆಂಟ್ ಆಗಿರ್ತಾರಲ್ವ. ಸೊ ದೇ ಡೋಂಟ್ ವಾಂಟ್ ಟು ವೇಸ್ಟ್ ದೇರ್ ಸ್ಕಿಲ್ಸ್. ಅವ್ರಿಗೆ ಯಾವುದೇ ಸ್ಕಿಲ್ ಆಗಿರ್ಬೋದು, ಮನೇಲಿ ಈವನ್ ಟೈಲರಿಂಗ್ ಜಾಬ್ ಆಗಿರ್ಬೋದು, ಅಥವಾ ಪಿಕ್ಕಲ್ ಬಿಸ್ನೆಸ್ ಮಾಡ್ತಾರೆ ನೋಡಿ ಎಷ್ಟೊಂದು ಜನ, ಆಮೇಲೆ ಹಪ್ಪಳ ಮಾಡೋ ಬಿಸ್ನೆಸ್ಸು, ಈ ಥರ ತುಂಬ ಜನ ಏನಿಲ್ಲ ಅಂದ್ರೂ ಏನಾದರೂ ಒಂದು ಬಿಸ್ನೆಸ್ ಇವರು ಮಾಡೋಕ್ಕೆ ತುಂಬ ಇಷ್ಟಪಡ್ತಾರೆ. ಆ್ಯಂಡ್ ತುಂಬ ಜನ ಬಿಸ್ನೆಸ್ ಮಾಡ್ತಾರೆ ಕೂಡ, ಲೈಕ್ ಸ್ಮಾಲ್ ಬಿಸ್ನೆಸ್ ಆಗಿರ್ಬೋದು. ಆ್ಯಂಡ್ ಸಮ್ ಪೀಪಲ್ ತೋ ಲೈಕ್ ಪೀಪಲ್ ಹೂ ಆರ್ ರೂಲ್ಡ್ ಬೈ ಮರ್ಕ್ಯುರಿ, they are ruling the world because they are so intelligent. They know the tactics, they know what to do at what time. ಇದೆಲ್ಲನೂ ಅವ್ರು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತಾರೆ. ಓನ್ಲಿ
Most of them are like this only if they brush or polish their skills and if they give time for themselves. ಈಗ ಕೆಲವ್ರು ಇರ್ತಾರೆ ಸುಮ್ಮನೆ ಹಿಂಗೆ ದೇ ಡೋಂಟ್ ಗಿವ್ ಡ್ಯಾಮ್ ಅಬೌಟ್ ದೆಮ್ಸೆಲ್ವ್ಸ್ ಮಚ್. ಅವ್ರು ತುಂಬ ಬ್ಯುಸಿ ಆಗಿಬಿಡ್ತಾರೆ ಫ್ಯಾಮ್ಲಿ ಬಗ್ಗೆ ಕೇರ್ ಮಾಡೋದಾಗಲಿ ಅಥವಾ ಯಾವುದ್ರ ಬಗ್ಗೆನೇ ಆಗಲಿ. ಒಂದು ಕಡೆ ಅವರು ಮನಸ್ಸು ಕೊಟ್ಬಿಟ್ರೆ ಅವರು ಕೆಲವೊಬ್ರು ಅಲ್ಲೇ ಸ್ಟಕ್ ಆಗಿಬಿಡ್ತಾರೆ ಆಯಿತಾ. ಅದು ಕೂಡ ಸಾಧ್ಯತೆ ಇದೆ. ಬಿಕಾಸ್ ಏನು ಗೊತ್ತಾ, ಬಿಕಾಸ್ ದಿಸ್ ಇಸ್ ಅ ಫೆಮಿನಿನ್ ಎನರ್ಜಿ. ಕನ್ಯಾ ರಾಶಿದು ಸಿಂಬಲ್ ನೋಡಿದ್ದೀರಲ್ಲ, ಇಟ್ ಈಸ್ ವೆರಿ ಫೆಮಿನಿನ್ ಎನರ್ಜಿ. ಸೊ ದೇ ಲವ್ like I said, like caring for the family, and they also think about the feminine energy. ಅಂದರೆ ಇವಾಗ ಫೆಮಿನಿನ್ ಎನರ್ಜಿಯಲ್ಲಿ ಏನೇನು ಬರುತ್ತೆ ನೋಡಿ, ಟೇಕಿಂಗ್ ಕೇರ್ ಆಫ್ ದ ಹೋಮ್ ಅಲ್ವಾ, ಆ್ಯಂಡ್ ಟೇಕಿಂಗ್ ಕೇರ್ ಆಫ್ ಕಿಡ್ಸ್, ಟೇಕಿಂಗ್ ಕೇರ್ ಆಫ್ ಅದೇ ಫ್ಯಾಮ್ಲಿ. ಇವಾಗ ಯಾರಿಗಾದ್ರೂ ಮನೇಲಿ ಹುಷಾರಿಲ್ಲ ಅಂದರೆ ಅವ್ರಿಗೆ ನೋಡ್ಕೊಳ್ಳೋದು, ಈ ಥರ. ಸೊ ನಿಮ್ಮಲ್ಲಿ ಆ ಕನ್ಯಾದು ಪವರ್ ಜಾಸ್ತಿ ಇತ್ತು ಅಂದರೆ ನೀವು ಈ ಥರ ಇರ್ತೀರ. ಇಫ್ ಯು ಆರ್ ನಾಟ್, ಯುವರ್ ಮರ್ಕ್ಯುರಿ ಇಸ್ ನಾಟ್ ದ್ಯಾಟ್ ಸ್ಟ್ರಾಂಗ್, ನಿಮ್ಮ ಚಾರ್ಟಲ್ಲಿ ಬುಧಗ್ರಹ ಅಷ್ಟು ಚೆನ್ನಾಗಿಲ್ಲ ಅಂದರೆ ಇದೆಲ್ಲ ಮತ್ತೆ ಉಲ್ಟಾ ಪುಲ್ಟಾ ಆಗುತ್ತೆ ಆಯಿತಾ. ನಿಮ್ಮ ನೇಚರ್ ವಿಲ್ ಬಿ ಲಿಟಲ್ ಬಿಟ್ ಡಿಫ್ರೆಂಟ್, ಬಿಕಾಸ್ ದ್ಯಾಟ್ ಅಗೇನ್ ನಿಮ್ಮ ಚಾರ್ಟಲ್ಲಿ ನಾವು ನೋಡಬೇಕಾಗತ್ತೆ ನಿಮ್ಮ ಬುಧಗ್ರಹ ಎಲ್ಲಿದೆ, ಕಂಬಸ್ಟ್ ಆಗಿದೆಯಾ, ರೆಟ್ರೋಗ್ರೇಡ್ ಆಗಿದೆಯಾ ಅಂತ. ಬಿಕಾಸ್ ಮರ್ಕ್ಯುರಿ ರೆಟ್ರೋಗ್ರೇಡ್ ಅನ್ನೋದು ಇಸ್ ಅನದರ್ ಟಾಪಿಕ್ ಇನ್ ಇಟ್ಸ್ ಓನ್. ಯಾಕಂದರೆ ವೆನ್ ಮರ್ಕ್ಯುರಿ ಇಸ್ ಡೈರೆಕ್ಟ್ ಅಲ್ವಾ, ಅದರದ್ದೇ ಒಂದು ಸೆಟ್ ಆಫ್ ಸಿಗ್ನಿಫಿಕೆನ್ಸ್ ಇರುತ್ತೆ. ಆ್ಯಂಡ್ ವೆನ್ ಮರ್ಕ್ಯುರಿ ಇಸ್ ರೆಟ್ರೋಗ್ರೇಡ್ ಅಂದರೆ ಅದು ಲೈಕ್ ರಿವರ್ಸ್ ಹೋಗ್ತಿದೆ ಅಂತ ಅನಿಸುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ವೆನ್ ಯು ಆರ್ ಟ್ರಾವೆಲಿಂಗ್, ನೀವು ಟ್ರೈನಲ್ಲಿ ಇರ್ತೀರಾ, ಸ್ಟ್ರೈಟ್ ಹೋಗ್ತಿರ್ತೀರಾ, ನೀವು ಎಲ್ಲೋ ಒಂದು ಕಡೆ ನಿಮ್ಮ ಟ್ರೈನ್ ನಿಂತಿರುತ್ತೆ, ಬಟ್ ಇನ್ನೊಂದು ಟ್ರೈನ್ ಹೋಗ್ತಿರುತ್ತೆ. ಬಟ್ ನಿಮ್ಗೇನು ಅನ್ಸುತ್ತೆ, ನಿಮ್ಮ ಟ್ರೈನು ಹೋಗ್ತಿದೆ ಅಂತ, ದೇ ಆರ್ ಗೋಯಿಂಗ್ ಟುಗೆದರ್ ಅಂತ ಅನ್ಸುತ್ತೆ, ಬಟ್ ಅದು ಆ್ಯಕ್ಚುಲಿ ಹಿಂದಕ್ಕೆ ಹೋಗ್ತಿರುತ್ತಲ್ವ. ದ್ಯಾಟ್ ಈಸ್ ದ ಆ್ಯಕ್ಚುಯಲ್ ಮೀನಿಂಗ್ ಆಫ್ ರೆಟ್ರೋಗ್ರೇಡ್. ಇಟ್ ವಿಲ್ ಬಿ ಗೋಯಿಂಗ್ ಲೈಕ್ ದಿಸ್, ಬಟ್ ಇಟ್ ಲುಕ್ಸ್ ಆಸ್ ಎಫ್ ಇಟ್ಸ್ ಗೋಯಿಂಗ್ ರಿವರ್ಸ್. ಈವನ್ ನೀವು ನಿಮ್ಮ ಕಾರ್ ವೀಲಲ್ಲಿನೂ ನೀವು ನೋಟಿಸ್ ಮಾಡಿರ್ಬೋದು. ಯಾರಾದರೂ ಪಕ್ಕದ ಕಾರಲ್ಲಿ ನೀವು ಅದರ ವೀಲ್ನ ನೋಟಿಸ್ ಮಾಡಿದ್ರೆ ಮುಂದೆ ಹೋಗ್ತಿರುತ್ತೆ ಕಾರ್, ಬಟ್ ಆ ವೀಲ್ ಬಂದ್ಬಿಟ್ಟು ಹಿಂದೆ ಹೋಗ್ತಿದೆಯೇನೋ ಅಂತ ಅನಿಸುತ್ತೆ. ಸೊ ದ್ಯಾಟ್ ವೆರಿ ಎಕ್ಸಾಕ್ಟ್ ಮೂಮೆಂಟ್, ದ್ಯಾಟ್ ಪರ್ಟಿಕ್ಯುಲರ್ ಥಿಂಗ್ ಇಸ್ ಕಾಲ್ಡ್ ರೆಟ್ರೋಗ್ರೇಡ್. ಸೊ ಈ ಥರ ಏನಾದರೂ ಮರ್ಕ್ಯುರಿ ರೆಟ್ರೋಗ್ರೇಡ್ ಆಯ್ತಂದರೆ ಯು ವಿಲ್ ಫೀಲ್ ವೆರಿ ವೆರಿ ಬ್ಯಾಡ್ ಆಯಿತಾ. ಲೈಫ್ ಯಾಕೆ ಹಿಂಗಿದೆ, ಯಾಕೆ ಇಷ್ಟೊಂದು ಕಷ್ಟ ಇದೆ, ಏನೇ ಮಾಡಿದ್ರು ಏನೋ ಚೆನ್ನಾಗೇ ಆಗ್ತಿಲ್ಲ ನನ್ನ ಲೈಫಲ್ಲಿ ಅಂತ ಈ ಥರ ಎಲ್ಲ ಅನಿಸ್ತಾ ಇರುತ್ತೆ. ಬಟ್ ಎನಿವೇ, ಸೊ ದಿಸ್ ಇಸ್ ಲೈಕ್ ಐ ಟೋಲ್ಡ್, ಇಟ್ಸ್ ಅ ಹೋಲ್ ಡಿಫ್ರೆಂಟ್ ಟಾಪಿಕ್ ಆಲ್ ಟುಗೆದರ್. ನಾನು ನಿಮಗೆ ಬೇರೆ ವಿಡಿಯೋ ಲೈಕ್ ಇದು ಎಂಟೈರ್ ರಾಶಿ ವಿಡಿಯೋಸ್ದೆಲ್ಲ ಆದಮೇಲೆ ಐ ವಿಲ್ ಕಮ್ ಅಪ್ ವಿತ್ ಆಲ್ ಆಫ್ ದೀಸ್ ವಿಡಿಯೋಸ್ ವೆರ್ ಯು ವಿಲ್ ಗೆಟ್ ಇನ್ ಡೆಪ್ತ್ ಇನ್ಫಾರ್ಮೇಷನ್ ಅಬೌಟ್ ಸಚ್ ಥಿಂಗ್ಸ್. ಸೊ ಯಾ, ಸೊ ಗೋಯಿಂಗ್ ಫರ್ದರ್, ವರ್ಗೋ ಅವರು ಅವ್ರಿಗೇನು ಗೊತ್ತಾ, ದೇ ಆರ್ ಲೈಕ್ ಸಮ್ ಪೀಪಲ್ ಲೈಕ್ ಅವ್ರಿಗೆ ಬೇರೆಯವ್ರು ಏನಾದರೂ ಹಿಂಗೆ ಆರ್ಡರ್ ಮಾಡೋದು ಅದೆಲ್ಲ ಅವ್ರಿಗೆ ಇಷ್ಟ ಆಗಲ್ಲ. ಬಿಕಾಸ್ ದೇ ಆಲ್ರೆಡಿ ನೋ ಹೌ ದೇ ಆರ್, ದೇ ಕ್ಯಾನ್ ಅನಲೈಸ್ ದೆಮ್ಸೆಲ್ವ್ಸ್ ವೆರಿ ವೆಲ್ ಅಲ್ವಾ. ಸೊ ದೇ ಡೋಂಟ್ ವಾಂಟ್ ಸಂಬಡಿ ಎಲ್ಸ್, ಬೇರೆಯವರೆಲ್ಲ ಬಂದುಬಿಟ್ಟು ನೀನು ಹಿಂಗೆ ಮಾಡು, ನೀನು ಹಂಗೆ ಮಾಡು, ನೀನು ಇದ್ರಲ್ಲಿ ಚೆನ್ನಾಗಿ ಮಾಡ್ತೀಯಾ, ಅದು ಚೆನ್ನಾಗಿ ಮಾಡಲ್ಲ, ಇದೆಲ್ಲ ಅವ್ರಿಗೆ ಕೇಳಿಸ್ಕೊಳಕ್ಕೆ ಇಷ್ಟ ಆಗಲ್ಲ. ಸೊ ದಿಸ್ ಇಸ್ ಆಲ್ಸೋ ದೇರ್. ಆ್ಯಂಡ್ ಯಾ, ವೆನ್ ಇಟ್ ಕಮ್ಸ್ ಟು ಲವ್ ಆ್ಯಂಡ್ ರಿಲೇಷನ್ಶಿಪ್ ಅಲ್ಲ, ದೇ ಆರ್ ವೆರಿ ಗಿವಿಂಗ್. ತುಂಬ ಅವರು ಸ್ಯಾಕ್ರಿಫೈಸಸ್ ಮಾಡ್ತಾರೆ. ದಿಸ್ ಈಸ್ ಒನ್ ಬಿಗ್ ಥಿಂಗ್ ಅಬೌಟ್ ಕನ್ಯಾ ರಾಶಿ ಪೀಪಲ್. ಅವರು ಹಿಂದೆ ಮುಂದೆ ಏನು ನೋಡಲ್ಲ, ಯಾರಿಗಾದರೂ ಇಷ್ಟಪಡ್ತಾರೆ ಅಂದರೆ ಅವ್ರಿಗೋಸ್ಕರ ಸ್ಯಾಕ್ರಿಫೈಸ್ ಮಾಡೋಕ್ಕೆ ರೆಡಿ ಇರ್ತಾರೆ ಅವರು. ಆ್ಯಂಡ್ ದೇ ಡೂ ಆಲ್ಸೋ, ದೇ ಸ್ಯಾಕ್ರಿಫೈಸ್. ಇನ್ ಸಮ್ ಕೇಸಸ್ ಅವರು ಸ್ಯಾಕ್ರಿಫೈಸ್ ಮಾಡಿದ್ರೆ ಅವ್ರಿಗೆ ಏನೂ ಸಿಗಲ್ಲ, ನಥಿಂಗ್ ದೇ ಗೆಟ್, ಬಟ್ ಸ್ಟಿಲ್ ದೇ ಡೂ. ಇನ್ ಸಮ್ ಕೇಸಸ್ ದೇ ಸ್ಯಾಕ್ರಿಫೈಸ್ ಸೋ ಮಚ್ ದ್ಯಾಟ್ ಓಕೆ, ಐ ಆಮ್ ಹೋಪಿಂಗ್ ದ್ಯಾಟ್ ದೇರ್ ಈ ಲವ್ ಸಕ್ಸಸ್ ಆಗ್ಬೋದು, ಅಥವಾ ಈ ಮ್ಯಾರೇಜ್ ಸಕ್ಸಸ್ ಆಗ್ಬೋದು, ಏನೇ ಒಂದು ಪ್ರಯತ್ನ ಆಗಿರ್ಬೋದು, ಈವನ್ ಇನ್ ಕರಿಯರ್ ಆಲ್ಸೋ. ಅವ್ರು ಏನೇ ಸ್ಯಾಕ್ರಿಫೈಸ್ ಇನ್ ಕರಿಯರ್ ವುಡ್ ಮೀನ್ ಲೈಕ್ ಒಂದು ಊರು ಬಿಟ್ಟು ಬಂದಿರ್ತಾರೆ ಆಯಿತಾ. ಏನೋ ಒಂದು ಕನಸುಗಳು ಕಟ್ಕೊಂಡು ನಾನು ಎಲ್ಲ ಕಂಫರ್ಟ್ನ ಸ್ಯಾಕ್ರಿಫೈಸ್ ಮಾಡಿ ಬಂದಿರ್ತಾರೆ ಆಯಿತಾ. ಆ ಥರದ್ದೆಲ್ಲ ಸ್ಯಾಕ್ರಿಫೈಸ್ ಹೇಳ್ತಾ ಇದ್ದೀನಿ ನಾನು ಜಾಬಲ್ಲಿ. ಆ್ಯಂಡ್ ರಿಲೇಷನ್ಶಿಪ್ಪಲ್ಲಿ ಅಂತೂ ಯು ಆಲ್ರೆಡಿ ನೋ, ದೇ ಸ್ಯಾಕ್ರಿಫೈಸ್ ದೇರ್ ಕಂಫರ್ಟ್ ಅಗೇನ್. ಸಮ್ ಪೀಪಲ್ ಡೂ ಅ ಲಾಡ್ ಆಫ್ ಥಿಂಗ್ಸ್, ತುಂಬ ಮಾಡ್ತಾರೆ ಅವ್ರ ಲವ್ಗೋಸ್ಕರ, ರಿಲೇಷನ್ಶಿಪ್ಗೋಸ್ಕರ, ಒಂದು ಫ್ಯಾಮ್ಲಿನ ಬಚಾವ್ ಮಾಡೋಕ್ಕೆ, ಉಳಿಸ್ಕೊಳ್ಳೋಕ್ಕೆ ಒಂದು ಸಂಬಂಧನ ತುಂಬ ದೇ ಟೇಕ್ ಲಾಡ್ ಆಫ್ ಎಫರ್ಟ್ಸ್. ಸೊ ದಿಸ್ ಇಸ್ ದೇರ್
ವಂಡರ್ಫುಲ್ ಕ್ವಾಲಿಟಿ, ಇದು ಅವರ ಸ್ಟ್ರೆಂತ್. ಬಟ್ ಅಟ್ ಸಮ್ ಟೈಮ್ಸ್ ಇದು ಅವ್ರಿಗೆ ಬ್ಯಾಕ್ ಫೈರ್ ಮಾಡುತ್ತೆ. ಇಟ್ ವಿಲ್ ಹಿಟ್ ದೆಮ್ ಡಿಫ್ರೆಂಟ್ಲಿ ಇನ್ ಮೋಸ್ಟ್ ಸಿಚುವೇಶನ್ಸ್, ಆಯಿತಾ. ಸೊ ಈ ಥರನೂ ಆಗುತ್ತೆ. ಆ್ಯಂಡ್ ಐ ಮೀನ್ ದಿಸ್ ಇಸ್ ಹೌ ದೆಲ್ ಬಿ ಇನ್ ಲವ್ ಆ್ಯಂಡ್ ರಿಲೇಷನ್ಶಿಪ್. ಆ್ಯಂಡ್ ಕರಿಯರಲ್ಲಿ ಅಂತೂ ದೇ ಆರ್ ವೆರಿ ವೆರಿ ಗುಡ್ ಅಟ್ ವರ್ಕಿಂಗ್, ದೇ ಡೆಡಿಕೇಟ್ ದೆಮ್ಸೆಲ್ಸ್, ಆಯಿತಾ. ಅವ್ರು ಟೈಮ್ ಕೊಡ್ತಾರೆ. ಕೆಲಸ ಸಿಕ್ತು ಅಂದರೆ ಮುಗೀತು, ಅವ್ರು ಫುಲ್ ಕೆಲಸದಲ್ಲಿ ಅವ್ರು ಫೋಕಸ್ಡ್ ಆಗಿರ್ತಾರೆ. ಆ್ಯಂಡ್ ಇದು ಮರ್ಕ್ಯುರಿಯಿಂದ ರೂಲ್ ಆಗಿರ್ತಾರಲ್ವ, ಇವ್ರಿಗೆ ಕೆಲಸ ಬೇಗ ಕೂಡ ಸಿಗುತ್ತೆ. ಎಷ್ಟೋ ಜನರಿಗೆ ನೋಡಿ ಕನ್ಯಾ ರಾಶಿಯವ್ರಿಗೆ ಬೇಗ ಕೆಲಸ ಸಿಗುತ್ತೆ, ಆಯಿತಾ. ಸೊ ನಿಮ್ಗೇನಾದರೂ ಇಫ್ ಯು ಆರ್ ವಾಚಿಂಗ್ ಆ್ಯಂಡ್ ಇಫ್ ಯು ಆರ್ ಕನ್ಯಾ ರಾಶಿ ಆ್ಯಂಡ್ ನಿಮ್ಗೇನಾದರೂ ಕೆಲಸ ಸಿಗ್ತಾ ಇಲ್ಲ ಕನ್ಯಾ ರಾಶಿ ಇದ್ರೂ, ದೆನ್ ಯು ಕ್ಯಾನ್ ಜಸ್ಟ್ ಕಾಮೆಂಟ್, ದೆನ್ ಐ ವಿಲ್ ಸಿ ದೆರ್ ಆರ್ ರೆಮಿಡೀಸ್ ಫಾರ್ ದ್ಯಾಟ್, ಆಯಿತಾ. ಆಮೇಲೆ ಸೊ ಆಯಿತಾ, ಇದು ಕರಿಯರ್, ಲವ್ ಆ್ಯಂಡ್ ಇದೆಲ್ಲ ಆಯಿತು. ಆ್ಯಂಡ್ ವೆನ್ ಇಟ್ ಕಮ್ಸ್ ಟು ಮನಿ, ದೇ ಸೇವ್. ಅವರು ಸೇವ್ ಮಾಡ್ತಾರೆ, ಪ್ಲಸ್ ಸೇವ್ ಮಾಡಲೂಬೇಕು. ನೀವು ಯಾರಾದರೂ ನೋಡ್ತಾ ಇರೋರಲ್ಲಿ ಯಾರಾದರೂ ಮನಿ ಸೇವ್ ಮಾಡ್ತಿಲ್ಲ ಅಂದರೆ ದಯವಿಟ್ಟು ಸೇವ್ ಮಾಡಿ. ಬಿಕಾಸ್ ನಿಮಗೆ ಅದರಿಂದ ತುಂಬ ಮುಂದೆ ಫ್ಯೂಚರಲ್ಲಿ ಲಾಭ ಸಿಗುತ್ತೆ. ಯು ಗೈಸ್ ಹ್ಯಾವ್ ಟು ಸೇವ್ ಆ್ಯಂಡ್ ಆಲ್ಸೋ ಇನ್ವೆಸ್ಟ್. ಬುಧಗ್ರಹಗೆ ಇನ್ವೆಸ್ಟ್ಮೆಂಟ್ ಇಷ್ಟ. ಸೊ ನೀವು ಇನ್ವೆಸ್ಟ್ ಮಾಡಿ, ನಿಮ್ಮ ಬುದ್ಧಿ ಶಕ್ತಿಯನ್ನು ಯೂಸ್ ಮಾಡಿ. ಯು ವಿಲ್ ಜಸ್ಟ್ ನೋಡಿ, ನೀವು ಅನಲೈಸ್ ಮಾಡಿಬಿಟ್ಟು ಎಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಕರೆಕ್ಟ್, ಈ ಕರೆಕ್ಟ್ ಟೈಮ್ ಪೀರಿಯಡಲ್ಲಿ ಯಾವುದರಲ್ಲಿ ನೀವು ಇನ್ವೆಸ್ಟ್ ಮಾಡೋದು ಗೊತ್ತು ಅಂತ. ಸೊ ಯು ಜಸ್ಟ್ ಫೈಂಡ್ ಇಟ್ ಔಟ್ ಆ್ಯಂಡ್ ಡೂ ದ್ಯಾಟ್, ಆಯಿತಾ. ಬಿಕಾಸ್ ಇಫ್ ಯು ಆಸ್ ಮೀ, ದೆನ್ ಐ ಹ್ಯಾವ್ ಲೈಕ್ ಡಿಫ್ರೆಂಟ್ ಸೆಟ್ ಆಫ್ ಥಿಂಗ್ಸ್. ಆ್ಯಂಡ್ ನಾನು ಹೀಗೆ ರಾಶಿ ಪ್ರಕಾರ ನಾನು ಹೇಳಲ್ಲ. ನಾನೇನು ಮಾಡ್ತೀನಿ, ಫುಲ್ ಎಂಟೈರ್ ಜಾತಕ ಚೆಕ್ ಮಾಡಿ, ಯಾವ ಗ್ರಹ ಎಲ್ಲಿದೆ, ಯಾವ ದಶಾ ನಡೀತಿದೆ, ಇದೆಲ್ಲ ಎಂಟೈರ್ ಥಿಂಗ್ ಐ ಅನಲೈಸ್ ಆ್ಯಂಡ್ ದೆನ್ ಓನ್ಲಿ ಐ ಟೆಲ್ ವಿಚ್ ವಿಲ್ ಬಿ ಗುಡ್ ಫಾರ್ ಯು. ಸೊ ಯಾ, ಆನ್ ಅ ಜನರಲ್ ನೋಟ್, ವರ್ಗೋದವ್ರಿಗೆ ದೇ ಕ್ಯಾನ್ ಇಫ್ ಯು ವಾಂಟ್ ಗೆಟ್ ಇನ್ ಟು ಜಾಬ್ ಅಥವಾ ಕರಿಯರ್ ಅಂದರೆ ಬಿಸ್ನೆಸ್ಸಲ್ಲಿ ನೀವು ಎನಿಥಿಂಗ್ ವಿಚ್ ಇಸ್ ರಿಲೇಟೆಡ್ ಟು ಫೆಮಿನಿನ್ ಎನರ್ಜಿ, ಆಯಿತಾ, ಅದರ್ ರಿಲೇಟೆಡ್ ಜಾಬ್ ಬಿಸ್ನೆಸ್ ಮಾಡ್ಬೋದು. ಫೆಮಿನಿನ್ ಎನರ್ಜಿ ಅಂದ್ರೇನು, ಈ ಹೆಣ್ಮಕ್ಳಿಗೆ ಬೇಕಾಗುವಂಥ ವಸ್ತುಗಳು. ಫಾರ್ ಎಕ್ಸಾಂಪಲ್ ಬ್ಯೂಟಿ, ಲೈಕ್ ಮೇಕಪ್ ತಗೊಳ್ಳಿ, ಜ್ಯುವೆಲ್ರಿ ತಗೊಳ್ಳಿ, ಅಥವಾ ಏನಂತಾರೆ ಸ್ಯಾರೀಸ್. ಸೊ ಈ ಥರ ಎನಿ ಬಿಸ್ನೆಸ್ ವೇರ್ ವುಮೆನ್ಗೆ ಚೆನ್ನಾಗಿ ಅನಿಸೋ ಅಂಥದ್ದು ಬಿಸ್ನೆಸ್. ಸೊ ಆ ಥರದ್ದು ನಿಮಗೆ ತುಂಬ ಚೆನ್ನಾಗಿ ಆಗಿಬರುತ್ತೆ. ಪ್ಲಸ್ ದಿಸ್ ಈಸ್ ಬೇಸ್ಡ್ ಆನ್ ದ ಸಿಂಬಲ್ ಐ ಆಮ್ ಟೆಲಿಂಗ್ ಯು ಗೈಸ್, ಬೇಸ್ಡ್ ಆನ್ ದ ರೂಲಿಂಗ್ ಪ್ಲಾನೆಟ್ ಅಲ್ವಾ. ಯು ಹ್ಯಾವ್ ಟು, ನಿಮಗೆ ಬಿಸ್ನೆಸ್ ಯಾವ್ದು ಸೂಟ್ ಆಗುತ್ತೆ ಅಂದರೆ ವೇರ್ ಯು ವಿಲ್ ಯೂಸ್ ಯುವರ್ ಮೈಂಡ್, ನಿಮ್ಮ ಸ್ಕಿಲ್ಸ್ ಅಂದರೆ ಅಡ್ವೈಸ್ ಕೊಟ್ಟು, ಅಥವಾ ಬೇರೆಯವ್ರಿಗೆ ಜಸ್ಟ್ ಹಿಂಗೆ ಆ್ಯಸ್ ಅನ್ ಅಡ್ವೈಸರ್, ಫೈನಾನ್ಷಿಯಲ್ ಅಡ್ವೈಸರ್ ಆಗಿರ್ಬೋದು, ರಿಲೇಷನ್ಶಿಪ್ ಅಡ್ವೈಸರ್ ಆಗಿರ್ಬೋದು, ಈ ಥರ ಅಡ್ವೈಸ್ ಮಾಡಿನೋ ಅಥವಾ ಐಡಿಯಾಸ್ ಕೊಟ್ಟು ಯು ಕ್ಯಾನ್ ಅರ್ನ್ ಮನಿ. ಸೊ ಈ ಥರನೂ ಇದೆ. ಸೊ ಯಾ, ದೀಸ್ ಆರ್ ಸಮ್ ಆಫ್ ದ ಜನರಲ್ ಟ್ರೇಡ್ಸ್ ಆಫ್ ವರ್ಗೋ ಪೀಪಲ್, ನಮ್ಮ ಕನ್ಯಾ ರಾಶಿಯವ್ರಿಗೆ. ಆ್ಯಂಡ್ ಇದೇ ಥರ ಇನ್ನೂ ಹೆಚ್ಚು ವಿಡಿಯೋಸ್ ಬರುತ್ತೆ. ಇದು ಬರೀ ಕನ್ಯಾ ರಾಶಿಯವ್ರ ಬಗ್ಗೆ ಹೇಳಿದ್ದೀನಿ. ಇನ್ನೂ ಬೇರೆ ರಾಶಿಯವರ ಬಗ್ಗೆ ಬೇರೆ ವಿಡಿಯೋಸ್ ನನ್ನ ಚಾನಲಲ್ಲಿದೆ, ದಯವಿಟ್ಟು ಹೋಗಿ ನೋಡಿ. ಆ್ಯಂಡ್ ಪ್ರತಿಯೊಬ್ಬರಿಗೂ ಡೇ ಒನ್ನಿಂದ ಯಾರು ನನಗೆ ಸಪೋರ್ಟ್ ಮಾಡ್ತಿದ್ದಾರೆ ಅವ್ರು ಎಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಐ ನೋ ದೆರ್ ಆರ್ ಲಾಟ್ ಆಫ್ ಅದರ್ ವಿಡಿಯೋಸ್ ಯೂಟ್ಯೂಬಲ್ಲಿ ನಿಮಗೆ ಬೇರೆ ಬೇರೆ ಜಾನ್ರಾ ಅವರು ಅಥವಾ ಈ ಥರದವರೆಲ್ಲ ಇದ್ದಾರೆ. ಆ್ಯಂಡ್ ನಾನು ಅಸ್ಟ್ರಾಲಜಿ ಆ್ಯಂಡ್ ನ್ಯೂಮರಾಲಜಿಯಲ್ಲಿದ್ದೀನಿ. ಆ್ಯಂಡ್ ಐ ನೋ ಬಟ್ ಸ್ಟಿಲ್ ಇಟ್ ಈಸ್ ನಾಟ್ ಅಬೌಟ್ ದ ವ್ಯೂಸ್ ಫಾರ್ ಮೀ, ಇಟ್ಸ್ ಆಲ್ವೇಸ್ ಅಬೌಟ್ ಶೇರಿಂಗ್ ನಾಲೆಡ್ಜ್. ಸೊ ಯಾ, ಸೊ ಐ ಹೋಪ್ ಯು ಲೈಕ್ ದ ವಿಡಿಯೋ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೆ ಕೂಡ ತಿಳಿಸಿ, ಆದಷ್ಟು ಬೇಗ 1K ಸಬ್ಸ್ಕ್ರೈಬರ್ಸ್ ಆಗಲಿ. ಸೊ ಯಾ, ಲೈಕ್ ಕೂಡ ಮಾಡಿ ವಿಡಿಯೋಸ್. ಯಾ, ಸೊ ಥ್ಯಾಂಕ್ ಯು ಸೋ ಮಚ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.